ಪ್ರಸಂಗಿ ಬರೆದ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ವಚನ ಇದೆ, ಕೇಳಿಸ್ಕೊಳ್ರಿ, ಹೇಳ್ತೀನಿ. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ ಅಂತೇಳಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಪ್ರಸಂಗಾಂಶ ವ್ಯರ್ಥ ಮಾಡಬಾರದಂಥ ವಿಷಯಗಳು ಯಾವುವು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ನಾನು ನಿಮಗೆ ಹೇಳುವಂಥ ಒಂದು ವಿಷಯ ಏನಂತೇಳಂದರೆ, ದೇವರನ್ನು ನಂಬಿದಂಥ ಮಕ್ಕಳು ಈ ಕ್ರಿಸ್ತಿಯ ಜೀವಿತದಲ್ಲಿ, ಆತ್ಮೀಯ ಜೀವಿತದಲ್ಲಿ ದೇವರು ನಂಬಿದಂಥ ಪ್ರತಿಯೊಬ್ಬ ದೇವ ಮಕ್ಕಳು, ಅವರು ಸೇವಕರಾದರು, ಸುವಾರ್ತಿಕರಾದರು, ಗಾಯಕರಾದರು ಅಥವಾ ವಿಶ್ವಾಸಿಗಳಾದರೂ ಯಾರೇ ಆದರೂ ಕೂಡ ಕ್ರಿಸ್ತಿಯ ಜೀವಿತದಲ್ಲಿ ವ್ಯರ್ಥ ಮಾಡಬಾರದಂಥ ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ. ರೆಡಿ ಇದ್ದೀರಾ ಕೇಳಿಸ್ಕೊಳ್ಳಿಕ್ಕೆ? 1ನೇದಾಗಿ ಇಬ್ರಿಯ ಬರೆದ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಪ್ರಿಯ ದೇವರ ಮಕ್ಕಳೇ, ಅಂದರೆ ಮೊದಲನೇದಾಗಿ ನಾವು ನೋಡುವಾಗ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡುವಾಗ ದೇವರಿಗೆ ಸ್ತೋತ್ರ, ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು, ವಿಶೇಷ ರಕ್ಷಣೆಯನ್ನು, ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಚಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಇನ್ನೂ ಒಂದು ವಾಕ್ಯ ಹೇಳ್ತೀನಿ, ಕೇಳಿಸ್ಕೊಳ್ರಿ. 2ನೇ ಕೊರಿಂಥ 6ನೇ ಅಧ್ಯಾಯ 1ನೇ ವಚನ ಈ ರೀತಿ ಇದೆ, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂದು ಎಚ್ಚರಿಸುತ್ತೇನೆ. ಎಫೆಸ 2:5 ಈ ರೀತಿಯಾಗಿ ವಾಕ್ಯ ಇದೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ಎಲ್ಲ ವಾಕ್ಯಗಳನ್ನು ನಾವು ನೋಡುವಾಗ, ದೇವರು ಈ ಎಲ್ಲ ವಾಕ್ಯಗಳನ್ನು ನಾವು ನೋಡುವಾಗ ನಾವು ತಿಳಿದುಕೊಳ್ಬೇಕಾದಂಥ ಒಂದು ಸತ್ಯ ಸಂಗತಿ ಏನಂದರೆ, ದೇವರು ನಮಗೆ ಕೊಟ್ಟಂಥ ವಿಶೇಷ ಆತ್ಮ ರಕ್ಷಣೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು, ಕಳೆದುಕೊಳ್ಳಬಾರದು. 1ನೇದಾಗಿ ನಾವೇನು ವ್ಯರ್ಥ ಮಾಡಬಾರ್ದು? ಅಲ್ಲಿ ಪೌಲನು ಬರೀತಾನೆ, ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ನಾವು ತಪ್ಪಿಸ್ಕೊಳ್ಳೋದು ಹೇಗೆ? ಸೈತನಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ನರಕದಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ, ದೇವರನ್ನು ಅಲಕ್ಷ್ಯ ಮಾಡಿದರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಎಲ್ಲ ವಾಕ್ಯಗಳನ್ನು ನೋಡಿ, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ಯಾಕಂದರೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ, ಆ ಕೃಪೆಯಿಂದ ರಕ್ಷಣೆಯನ್ನು ನಾವು ಹೊಂದಿದ್ದೇವೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಹೋಗಲಿ ಪ್ರಿಯರೇ. ಹಾಗಾಗಿ ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಯಾಕೆಂದರೆ ದೇವರು ನಮಗೆ ಕೊಟ್ಟಂಥ ರಕ್ಷಣೆ ಅದು ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಹೇಳಬೇಕು, ದೇವರು ನಮಗೆ ವೆರಿ ಸ್ಪೆಷಲ್ ಸಾಲ್ವೇಷನ್ ಕೊಟ್ಟಿದ್ದಾರೆ. ದೇವರು ನಮಗೆ ವಿಶೇಷ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಅಮೂಲ್ಯವಾದ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಶ್ರೇಷ್ಠವಾದ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಈಗ ಎಷ್ಟು ಬೆಳ್ಳಿ ಬಂಗಾರ ಹಣ ಕೊಟ್ಟರು, ಎಷ್ಟು ದಾನ ಧರ್ಮ ಮಾಡಿದರು, ಎಷ್ಟು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಿದರು, ಅಥವಾ ಎಷ್ಟೇ ಒಂದು ಈಗ ನಾವು ಹಣ ಕೊಟ್ಟರು, ಇಡೀ ಪ್ರಪಂಚದಲ್ಲಿರುವಂಥ ಹಣ ಎಲ್ಲ ಕೊಟ್ಟರು ಸಿಗಲಾರದಂಥ ಅಮೂಲ್ಯವಾದ ವಿಶೇಷ ರಕ್ಷಣೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರು ಕೊಟ್ಟಂಥ ರಕ್ಷಣೆಯನ್ನು ನೀವು ವೇಸ್ಟ್ ಮಾಡಬೇಡ್ರಿ, ವ್ಯರ್ಥ ಮಾಡಬೇಡ್ರಿ, ಕಳ್ಕೊಬೇಡ್ರಿ. ಪ್ರಿಯ ದೇವರ ಮಕ್ಕಳೇ, ಬೈಬಲಲ್ಲಿ ನಾವು ನೋಡುವುದಾದರೆ ರಕ್ಷಣೆ ಅನ್ನುವಂಥ ಪದ 388 ಸಾರಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇನ್ನು ಗ್ರೀಕ್ ಭಾಷೆಯಲ್ಲಿ ನಾವು ನೋಡೋದಾದರೆ ಸೊಟೀರಿಯಾ ಅಂತ ಹೇಳ್ತಾರೆ. ಗ್ರೀಕ್ ಭಾಷೆಯಲ್ಲಿ ಸೊಟೀರಿಯಾ ಅಂದರೆ ಬಿಡುಗಡೆ, ತಪ್ಪಿಸಿಕೊಳ್ಳುವುದು, ಕಾಪಾಡುವುದು ಅಂತ ಅರ್ಥ. ದೇವ್ರ ನಮ್ಮಕ್ಕೆ ಸ್ತೋತ್ರ ಪ್ರಿಯರೇ. ನಾವೆಲ್ಲರೂ ಸಹ ಯಾರನ್ನು ಆರಾಧನೆ ಮಾಡ್ತಾ ಇದ್ದೀವಿ? ದೇವ್ರನ್ನ. ಆ ದೇವ್ರ ಹೆಸರೇನು? ವೆರಿ ಗುಡ್, ಯೇಸು. ನಿಮಗೆ ಗೊತ್ತಾ ಯೇಸು ಅನ್ನುವಂಥ ಹೆಸರಿನ ಅರ್ಥ ಏನಂತ ಗೊತ್ತಾ? ಯೇಸು ಅಂದರೆ ರಕ್ಷಕನು. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ನಾವಿನ್ನು ಅಪೊಸ್ತಲರ ಕೃತ್ಯದಲ್ಲಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡೋದಾದ್ರೆ ವಾಕ್ಯ ಈ ರೀತಿ ಇದೆ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು. ಯಾವ ಹೆಸರು ಹೇಳ್ರಿ? ಯಾವ ಹೆಸರು?
ಏಸು. ಏಸು ಅನ್ನುವಂಥ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಏಸು ಅಂದ್ರೇನು? ರಕ್ಷಕ. ಆತನು ಪಾಪದಿಂದ ಬಿಡಿಸುವ ರಕ್ಷಕ, ನಿತ್ಯ ನರಕದಿಂದ ಬಿಡಿಸುವ ರಕ್ಷಕ, ಈಗ ಸೈತಾನದಿಂದ ಬಿಡಿಸುವ ರಕ್ಷಕ. ಅಲ್ಲೆಲಿಯ ಯೇಸು ಅಂದರೆ ರಕ್ಷಕ ಅಂತೇಳಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಪಾಪದಿಂದ ಬಿಡಿಸಿ ಆತ ನಮಗೆ ರಕ್ಷಣೆಯನ್ನು ಕೊಡುವ ಆತನಾಗಿದ್ದಾನೆ. ದೇವರ ಕೋಪದಿಂದ ಮುಂದೆ ಬರುವಂಥ ದೈವ ಕೋಪದಿಂದ ತಪ್ಪಿಸಿ ಆತ ನಮಗೆ ರಕ್ಷಣೆಯನ್ನು ಕೊಡುವ ಆತನಾಗಿದ್ದಾನೆ. ಸೈತಾನನಿಂದ ತಪ್ಪಿಸಿ ನಮಗೆ ರಕ್ಷಣೆಯನ್ನು ಕೊಡುವ ಆತನಾಗಿದ್ದಾನೆ. ಆತ್ಮಿಕ ಮರಣದಿಂದ, ನಿತ್ಯ ನರಕದಿಂದ ತಪ್ಪಿಸಿ ಆತನು ನಮಗೆ ರಕ್ಷಣೆಯನ್ನು ಕೊಡುವ ದೇವರಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರು ನಮ್ಮಕ್ಕೆ ಸ್ತೋತ್ರ. ನಿತ್ಯ ನರಕದಿಂದ, ನರಕ ಅಂದರೆ ಅಲ್ಲಿ ಬೆಂಕಿ ಇರುತ್ತೆ, ಯಾವಾಗಲೂ ಬೆಂಕಿ. ಅಲ್ಲಿರುವಂಥ ಬೆಂಕಿ ನಾವು ವಾಕ್ಯದಲ್ಲಿ ನೋಡೋದಾದರೆ ಆ ಬೆಂಕಿ ಆರುವುದೇ ಇಲ್ಲ. ಅಲ್ಲೆಲಿಯ ನೀವೆಲ್ಲರೂ ಪ್ರತಿದಿನ ಸಹ ಅಡುಗೆ ಮಾಡ್ತಾ ಇರ್ತೀರಿ. ಅಡುಗೆ ಮಾಡುವಂಥ ಸಮಯದಲ್ಲಿ ಏನಾದರೂ ಕೈ ಸುಡುವಾಗ, ಕೈ ಸುಟ್ಟರೆ ಅದು ನಿಮಗೆ ತಡ್ಕೊಳ್ಳಿಕ್ಕಾಗುತ್ತಾ? ಅಯ್ಯೋ ಸ್ವಲ್ಪ ತಾನೇ ಕೈ ಸುಟ್ಟಿರೋದು, ನೋ ಪ್ರಾಬ್ಲಮ್ ಅಂತೇಳಿ ಆಗ್ತಾ ಇರ್ತೀರಾ. ಕೈ ಸುಟ್ಟ ಕ್ಷಣ ಹಾಗೆ ಕೈನ ಹಿಂದೆ ತೆಗೆದುಕೊಂಡು ಅಪ್ಪ ಕೈ ಸುಟ್ಟು ಬಿಡ್ತು ಅಂಥೇಳಿ ತುಂಬ ನೋವು ಪಡ್ತಾ ಇರ್ತೀರ. ನಾನೇನು ಹೇಳ್ತೀನಂದರೆ, ಇಲ್ಲಿ ಸ್ವಲ್ಪ ಕೈ ಸುಟ್ಟಿದ್ದಕ್ಕೆ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲಂದರೆ, ಇನ್ನು ನರಕದಲ್ಲಿ, ನಿತ್ಯ ನರಕದಲ್ಲಿ ಯಾವಾಗಲೂ ಉರಿಯುವಂಥ ಬೆಂಕಿಯಲ್ಲಿ ಅಲ್ಲಿ ಯಾವಾಗಲೂ ಫುಲ್ ಇಡೀ ದೇಹ ಸುಡಲ್ಪಡ್ತಾ ಇರುತ್ತೆ. ಹಾಗಾಗಿ ನಾವು ನರಕಕ್ಕೆ ಹೋಗಬಾರ್ದು ಅಂಥೇಳಂದರೆ, ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡದೆ, ನಾವು ವ್ಯರ್ಥ ಮಾಡದೆ, ವೇಸ್ಟ್ ಮಾಡದೆ, ದೇವರು ಕೊಟ್ಟಂಥ ರಕ್ಷಣೆಯಲ್ಲಿ ನಾವು ಕೊನೆಯವರೆಗೂ ನಾವು ಜೀವಿಸುವರಾಗಿರಬೇಕು. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ದೇವರು ಕೊಟ್ಟಂಥ ರಕ್ಷಣೆಯನ್ನು ಹೊಂದಿಕೊಳ್ಳೋದು ಹೇಗೆ? ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ಹೊಂದಿಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. ರೋಮಾಪುರ ಬರೆದ ಪುಸ್ತಕ 10ನೇ ಅಧ್ಯಾಯ 9ನೇ ವಚನ ಈ ರೀತಿ ಹೇಳುತ್ತೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುತ್ತದೆ. ಏನಂತೆ? ನೀನು ದೇವರನ್ನ, ಆ ರಕ್ಷಣೆ ನಿನಗುಂಟಾಗಬೇಕಂದ್ರೆ ನೀನು ದೇವ್ರನ್ನ ಏನು ಮಾಡಬೇಕಂತೆ? ಬಾಯಿಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಬೇಕು. ಏನಂತ ನಂಬಬೇಕು ನೀನು? ಏಸಪ್ಪ ಆತನ ಸತ್ಯ ದೇವರು. ದೇವರು ಈಗ ಆತನು ನಿನಗಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ನಿನ್ನ ಪಾಪ ಪರಿಹಾರಕ್ಕಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ನಿನಗಾಗಿ ಆತನು ರಕ್ತವನ್ನು ಸುರಿಸಿದ್ದಾನೆ. ನಿನಗಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾನೆ. ನಿನಗಾಗಿ ಅವಮಾನವನ್ನು, ಅಪಹಾಸ್ಯವನ್ನು ಸಹಿಸಿಕೊಂಡಿದ್ದಾನೆ. ಇದನ್ನು ನೀನು ಹೃದಯದಿಂದ ನಂಬಿ ಬಾಯಿಯಿಂದ ನೀನು ಅರಕೆ ಮಾಡೋದಾದರೆ ನಿನಗೆ ರಕ್ಷಣೆ ಉಂಟಾಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಇಲ್ಲಿ ಅನೇಕರು ಕೂತ್ಕೊಂಡು ಈ ಒಂದು ವಾಕ್ಯನ ಕೇಳ್ತಾ ಇದ್ದೀರಾ. ನೀವು ಹೇಳ್ಬೋದು, ನಾವು ಸಹ ದೇವರನ್ನು ನಂಬಿದೀವಂತ. ಹಾಗಾದರೆ ನೀನು ಹೃದಯದಿಂದ ನಂಬಿದೀಯಾ? ಸ್ವಾಮಿ, ನಿನ್ನ ಪಾಪಗಳಿಗಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದನಂತ ಹೃದಯದಿಂದ ನಂಬಿದೀಯಾ? ಬಾಯಿಂದ ಅರಿಕೆ ಮಾಡಿದೀಯಾ? ಹಾಗಾದರೆ ದೇವರು ನಿನಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೀನು ದೇವರನ್ನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನೀನು ದೇವರ ಮಗನಾಗಿ, ಮಗಳಾಗಿ ಜೀವಿಸಿ ರಕ್ಷಣೆಯಲ್ಲಿ ಜೀವಿಸೋರಾಗಿದ್ದೀರಿ. ಹಾಗಾದರೆ ಈ ಸಮಯದಲ್ಲಿ ದೇವರ ಮಗನಾಗಿ, ದೇವರ ಮಗಳಾಗಿ ರಕ್ಷಣೆ ಹೊಂದಿದ್ದೀರಾ? ಹಾಗಾದರೆ ನೀನು ಧನ್ಯನು. ಹಾಗಾದರೆ ನೀನು ಧನ್ಯಳು, ನೀವು ಭಾಗ್ಯವಂತರು, ನೀವು ಪುಣ್ಯವಂತರು. ಅಲ್ಲೆಲಿಯ. ಯಾಕೆಂದರೆ ಎಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ಸಹ ಸಿಗಲಾರದಂಥ ರಕ್ಷಣೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ. ಒಂದು ವೇಳೆ ದೇವರನ್ನ ನೀವು ನಂಬಿಲ್ಲ ಅಂದರೆ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಹೇಳ್ತೀನಿ, ಒಂದು ವೇಳೆ ಯಾರಾದರೂ ಇಲ್ಲ ನಾನಿನ್ನೂ ಯೇಸುವನ್ನು ನಂಬಿಲ್ಲ, ಒಂದು ವೇಳೆ ಬರೀ ಬಾಯಲ್ಲಷ್ಟೇ ನಾನು ಅರಿಕೆ ಮಾಡಿದ್ದೀನಿ, ಹೃದಯದಿಂದ ಇನ್ನೂ ನಾನು ನಂಬಿಲ್ಲ, ಅಥವಾ ಎಲ್ಲ ದೇವರುಗಳ ಹಾಗೆ ಯೇಸು ಸ್ವಾಮಿ ಕೂಡ ಒಂದು ದೇವರು ಅಂತ ಅಂದ್ಕೊಂಡಿದ್ದೀನಿ, ಆ ರೀತಿಯಾಗಿರುವುದಾದರೆ ಇದೇ ಒಳ್ಳೆಯ ಸಮಯ, ಇದೇ ಒಳ್ಳೆಯ ಸಮಯ. ನೀನು ನಿನ್ನ ಒಂದು ದುಶ್ಚಟವನ್ನು, ದುರಭ್ಯಾಸವನ್ನು, ಪಾಪ ಕೃತ್ಯಗಳನ್ನು ತೊರೆದು ಬಿಟ್ಟು ನಿನ್ನ ಜೀವಿತವನ್ನು ನೀನು ಯೇಸುವಿಗೆ ಒಪ್ಪಿಸಿಕೊಡಲಿಕ್ಕೆ ರೆಡಿಯಾದರೆ,
ಆತನು ನಿನ್ನನ್ನು, ನಿನ್ನ ಜೀವಿತವನ್ನು ಆತನ ಕರಗಳಲ್ಲಿ ತೆಗೆದುಕೊಂಡು ಆತನ ಅತ್ಯಂತ ವಿಶೇಷ ರಕ್ಷಣೆಯನ್ನು ಆತ ನಿನಗೆ ಕೊಡಲಿಕ್ಕೆ ರೆಡಿ ಇದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ ಹೋಗಲಿ ಪ್ರಿಯರೇ. ನಿಜವಾಗ್ಲೂ ಹೇಳ್ತೀನಿ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ನೀವು ಯೇಸುವನ್ನು ನಂಬಿದ್ದೀರಾ, ಹಾಗಾದರೆ ನೀವು ಧನ್ಯರು, ನೀವು ಧನ್ಯರು. ಆದರೆ ದುಃಖಕರವಾದ ಸಂಗತಿ ಏನಂದರೆ, ತುಂಬ ಜನ ರಕ್ಷಣೆ ಹೊಂದಿದ್ರು, ಆದರೆ ಮಧ್ಯದಲ್ಲಿ ರಕ್ಷಣೆಯನ್ನು ಕಳ್ಕೊಂಡ್ರು. ಅಲ್ಲೆಲೂಯಾ. ತುಂಬ ಜನ ಯೇಸುವನ್ನು ನಂಬಿದ್ರು, ಪ್ರಾರ್ಥನೆಗೆ ಬಂದರು, ಆಲಯಕ್ಕೆ ಬಂದರು, ದೇವರನ್ನು ನಂಬಿದ್ರು, ಆದರೆ ಮಧ್ಯದಲ್ಲಿ ಏನು ಮಾಡಿದರು? ದೇವರನ್ನು ಅಲಕ್ಷ್ಯ ಮಾಡಿ, ಆಲಯವನ್ನು ಅಲಕ್ಷ್ಯ ಮಾಡಿ, ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಿ, ದೇವರ ಸಹವಾಸವನ್ನು ಅಲಕ್ಷ್ಯ ಮಾಡಿ ಅವರೇನು ಮಾಡಿದರು? ರಕ್ಷಣೆಯನ್ನು ಕಳ್ಕೊಂಡ್ರು, ದೇವರಿಂದ ದೂರ ಆದರು. ಇನ್ನು ಕೆಲವರು ಕಷ್ಟ ಬಂತು ಅಂತ, ನಷ್ಟ ಆಯಿತು ಅಂತ, ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ ಅಂತ. ಇನ್ನು ಕೆಲವರು ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ, ಸೆಲೆಕ್ಟ್ ಆಗಲಿಲ್ಲ ಅಂತ. ಇನ್ನು ಕೆಲವರು ಕೋರ್ಟಲ್ಲಿ ಕೇಸು ನಮ್ಮಂತೆ ಆಗಲಿಲ್ಲ. ಇನ್ನು ಕೆಲವರು ಈಗ ನಮಗೆ ನಾವು ಅಂದ್ಕೊಂಡಿರುವಂಥ ಜಾಬು ನಮಗೆ ಸಿಗಲಿಲ್ಲ ಅಂತ ಏನು ಮಾಡಿದರು? ದೇವರಿಂದ ದೂರ ಆದರು, ರಕ್ಷಣೆಯನ್ನು ಕಳ್ಕೊಂಡ್ರು. ಇನ್ನು ಕೆಲವರು ಹೊಲದಲ್ಲಿ ಬೆಳೆ ಸರಿಯಾಗಿ ಬರಲಿಲ್ಲ ಅಂತ, ಸಾಲ ತೀರಲಿಲ್ಲ ಅಂತ, ದುಡ್ಡು ಸಿಗಲಿಲ್ಲ ಅಂತ ಅವ್ರೇನು ಮಾಡಿದರು? ದೇವರಿಂದ ದೂರ ಆದರು, ರಕ್ಷಣೆಯನ್ನು ಕಳ್ಕೊಂಡ್ರು. ಇನ್ನು ಕೆಲವರು ಕುಟುಂಬದವರು ಬೇಡ ಅಂದರು ಅಂತ, ಫ್ರೆಂಡ್ಸ್ ಬೇಡ ಅಂದರು ಅಂತ, ಸ್ನೇಹಿತರು, ರಿಲೇಷನ್ಸು, ಮೇಲಧಿಕಾರಿ ನೀನು ಚರ್ಚಿಗೆ ಹೋಗಬೇಡ ಅಂತ ಹೇಳಿದ್ರಂತ ಏನು ಮಾಡಿದ್ರು? ಅವರು ರಕ್ಷಣೆಯನ್ನು ಕಳ್ಕೊಂಡ್ರು, ದೇವರಿಂದ ದೂರ ಆದರು. ಇನ್ನೂ ಕೆಲವರು ಯೇಸು ಸ್ವಾಮಿನೂ ದೇವರೇ, ಇನ್ನು ಉಳಿದಂಥವು ಅವುಗಳು ಸಹ ದೇವರೇ ಅಂತೇಳಿ ಅಂದ್ಕೊಂಡು, ಎಲ್ಲ ದೇವರುಗಳು ಹಾಗೆ ಯೇಸು ಸ್ವಾಮಿ ಕೂಡ ದೇವರು ಅಂತೇಳಿ ಅಂದ್ಕೊಂಡು ಏನು ಮಾಡಿದ್ರು? ಅವರು ದೇವರಿಂದ ದೂರ ಆದರು. ಅಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಎಲ್ಲ ದೇವರುಗಳ ಹಾಗೆ ಯೇಸು ಸ್ವಾಮಿ ಅಲ್ಲ, ಎಲ್ಲ ದೇವರುಗಳ ಯೇಸು ಸ್ವಾಮಿ ದೇವರಲ್ಲ. ಯೇಸು ಸ್ವಾಮಿ ಒಬ್ಬನೇ ದೇವರು, ಆತನೊಬ್ಬನೇ ಸತ್ಯ ದೇವರು, ಆತನೇ ಸೃಷ್ಟಿಕರ್ತನು. ಇನ್ನೊಂದು ವಚನ ಓದ್ತೀನಿ, ಕೇಳಿಸ್ಕೊಳ್ರಿ. 1ನೇ ಸಮುವೇಲ ಪುಸ್ತಕ 12ನೇ ಅಧ್ಯಾಯದಲ್ಲಿ 20 ಮತ್ತು 20ನೇ ವಚನದಲ್ಲಿ ಒಂದು ವಚನ ಇದೆ. 1ನೇ ಸಮುವೇಲ 12, 20, 21ರಲ್ಲಿ ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಅವನು ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಅವುಗಳಿಂದ ನಿಮಗೆ ಲಾಭವು ರಕ್ಷಣೆಯು ಸಿಕ್ಕುವುದಿಲ್ಲ, ಅವು ವ್ಯರ್ಥವಾದವುಗಳೇ. ಇಲ್ಲಿ ಸಮುವೇಲ್ ಪ್ರವಾದಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ ಏನಂತ? ಇಷ್ಟು ದಿನ ನೀವು ಮಾಡಿದಂಥ ಪಾಪ ಇನ್ನು ಮುಂದೆ ಆದರೂ ನೀವು ಮಾಡಬೇಡ್ರಿ. ಯಾಕೆಂದರೆ ನೀವು ಆ ರೀತಿಯಾಗಿ ಈಗ ಅವುಗಳನ್ನೇ ಬಿಟ್ಟು ಯೆಹೋವನನ್ನೇ ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಅದರಿಂದ ರಕ್ಷಣೆ ಇಲ್ಲ. ನಮಗೆ ರಕ್ಷಣೆ ಇರೋದು ಯೇಸು ಕ್ರಿಸ್ತನಿಂದ ಮಾತ್ರ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ದೇವರು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ನಾವು ವ್ಯರ್ಥ ಮಾಡ್ಕೋಬಾರ್ದು, ವೇಸ್ಟ್ ಮಾಡ್ಕೋಬಾರ್ದು, ಕಳ್ಕೋಬಾರ್ದು. ಇನ್ನೊಂದು ಮಾತು ಹೇಳ್ತೀನಿ ನಾನು. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಒಂದು ಮಾತು ಹೇಳಿದರು. ಏನಂತೇಳಿ ಅಂದರೆ, ಈಗ ಕಡೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂದುವನು. ದೇವರಿಗೆ ಸ್ತೋತ್ರ. ಓಕೆ ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಮೊದಲೇದಾಗಿ ನಾವೇನು ವೇಸ್ಟ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ದೇವರು ಕೊಟ್ಟಂಥ ವಿಶೇಷ ರಕ್ಷಣೆಯನ್ನು, ಅಮೂಲ್ಯವಾದಂಥ ರಕ್ಷಣೆಯನ್ನು ವ್ಯರ್ಥ ಮಾಡ್ಕೋಬಾರ್ದು. ಪ್ರಿಯ ದೇವರ ಮಕ್ಕಳೇ, ಈಗ ಕೊನೆ ಇರೋವರೆಗೂ ನಾವು ದೇವರನ್ನು ಹಿಂಬಾಲಿಸಬೇಕು. ಅಬ್ರಹಾಮನು ತನ್ನ ಜೀವಮಾನ ಕಾಲವೆಲ್ಲ ದೇವರನ್ನು ಹಿಂಬಾಲಿಸಿದನು, ಅಂದರೆ ಕೊನೆಯವರೆಗೂ ಅವನು ರಕ್ಷಣೆಯಲ್ಲಿ ಜೀವಿಸಿದನು. ಇನ್ನು ನೋಹನನ್ನು ನೋಡುವಾಗ ನೋಹನು ಸಹ ಕೊನೆಯವರೆಗೂ ರಕ್ಷಣೆಯಲ್ಲಿ ಜೀವಿಸಿದನು. ರಕ್ಷಣೆಯನ್ನು ಅವನು ವ್ಯರ್ಥ ಮಾಡಿಕೊಳ್ಳಿಲ್ಲ, ಕಳ್ಕೊಳ್ಳಿಲ್ಲ. ಇನ್ನು ನಾವು ಮೋಶೆಯನ್ನು ನೋಡುವಾಗ, ಹನೋಕನನ್ನು ನೋಡುವಾಗ, ಇನ್ನು ಬೈಬಲಲ್ಲಿ ಅನೇಕ ಭಕ್ತರನ್ನು ಸಹ ನಾವು ನೋಡುವಾಗ ಎಲ್ಲರೂ ಸಹ ಕೊನೆಯವರೆಗೂ ಏನು ಮಾಡಿದ್ದಾರೆ? ರಕ್ಷಣೆಯಲ್ಲಿ ಜೀವಿಸಿದ್ದಾರೆ.
ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಭಿಕ್ಷುಗಾರನಾದ ಲಾಜರನು ಅವನಿಗೆ ರೋಗ ಬಂದರು, ಕಷ್ಟ ಬಂದರು, ಏನು ಬಂದರೂ ಕೂಡ ಅವನು ರಕ್ಷಣೆಯನ್ನು ಮಾತ್ರ ಕಳ್ಕೊಳ್ಳಿಲ್ಲ, ಕೊನೆಯವರೆಗೂ ರಕ್ಷಣೆಯಲ್ಲಿ ಜೀವಿಸಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ಈಗ ನೀವುಗಳು ಸಹ ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರು ನಿಮಗೆ ಕೊಟ್ಟಂಥ ವಿಶೇಷವಾದ ರಕ್ಷಣೆಯನ್ನು, ಅಮೂಲ್ಯವಾದ ರಕ್ಷಣೆಯನ್ನು, ಶ್ರೇಷ್ಠವಾದ ರಕ್ಷಣೆಯನ್ನು ನೀವು ಕೂಡ ವ್ಯರ್ಥ ಮಾಡದೆ, ಕಳ್ಕೊಳ್ಳದೆ, ಯಾವುದೋ ವ್ಯಕ್ತಿಗೋಸ್ಕರ, ಯಾವುದೋ ವಸ್ತುವಿಗೋಸ್ಕರ, ಯಾವುದೋ ಸ್ಥಳಕ್ಕೋಸ್ಕರ ನೀವುಗಳು ಸಹ ದೇವರಿಂದ ದೂರಾಗಿ ದೇವರು ಕೊಟ್ಟಂಥ ರಕ್ಷಣೆಯನ್ನು ಕಳ್ಕೊಳ್ಳದೆ ದೇವರಲ್ಲಿ ಜೀವಿಸುವಾಗ ಕೊನೆಯವರೆಗೂ, ಉಸಿರಿರೋವರೆಗೂ, ಈ ಜೀವ ಇರೋವರೆಗೂ, ಮಣ್ಣಲ್ಲಿ ಮಣ್ಣಾಗೋವರೆಗೂ ನೀವುಗಳು ಸಹ ದೇವರ ರಕ್ಷಣೆಯಲ್ಲಿ ಜೀವಿಸುವುದಾದರೆ ಕೊನೆಯವರೆಗೂ ದೇವರು ನಮ್ಮನ್ನು ನಡೆಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅಲ್ಲೇಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. ಅಲ್ಲೇಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರೋ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರೋ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ಹಲ್ಲೆಲೂಯಾ. ಒಂದನೇದಾಗಿ ಯಾವುದನ್ನು ವ್ಯರ್ಥ ಮಾಡಬಾರ್ದು. ನಾವು ದೇವರು ಕೊಟ್ಟಂಥ ಅಮೂಲ್ಯವಾದಂಥ ರಕ್ಷಣೆಯನ್ನು ಅದನ್ನ ಅಲಕ್ಷ್ಯ ಮಾಡಿದರೆ, ಅದನ್ನ ಕಳ್ಕೊಂಡ್ರೆ ಮತ್ತೆ ನಿನಗೆ ಸಿಗಲ್ಲ. ಈ ಲೋಕದಲ್ಲಿ ಕೈ ಜಾರಿ ಏನಾದರೂ ಮುರಿದೋದ್ರೆ, ಬಿದ್ದೋದ್ರೆ, ಕೆಟ್ಟೋದ್ರೆ ಮತ್ತೆ ಅದನ್ನ ನಾವು ರೆಡಿ ಮಾಡಿಸ್ಬೋದು. ಆದರೆ ದೇವರು ನಿನಗೆ ಕೊಟ್ಟಂಥ ಆತನ ಕೃಪೆಯಿಂದ ಉಚಿತವಾಗಿ ಕೊಟ್ಟಂಥ ರಕ್ಷಣೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಆಮೇನ್. ಓಕೆ, ಎರಡನೇದಾಗಿ ನಾವು ನೋಡೋಣ. ಎರಡನೇದಾಗಿ ನಾವು ಏನು ವ್ಯರ್ಥ ಮಾಡ್ಕೋಬಾರ್ದು ಅಂಥೇಳಿ, ವ್ಯರ್ಥ ಮಾಡಬಾರದ ವಿಷಯಗಳು. ಎರಡನೇದಾಗಿ ಎಫೆಸ ಬರೆದ ಪುಸ್ತಕ 5ನೇ ಅಧ್ಯಾಯ ವಚನ ಓದ್ತೀನಿ, ನಾನು ಕೇಳಿಸ್ಕೊಳ್ರಿ. ಎಫೆಸ 5:16. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಇನ್ನು ಕೊಲಸೆ 4:5 ನಾವು ನೋಡೋದಾದರೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಎರಡನೇದಾಗಿ ನಾವು ನೋಡುವಾಗ ವ್ಯರ್ಥ ಮಾಡಬಾರದ ವಿಷಯ ಯಾವುದು ಅಂದರೆ ಸಮಯ, ಟೈಮ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬರಿಗೂ ಸಹ ಸಮಯ ಕೊಡಲ್ಪಟ್ಟಿದೆ. ಅಂದರೆ ಒಬ್ಬರಿಗೆ ಹೆಚ್ಚಿಗೆ, ಒಬ್ಬರಿಗೆ ಕಡಿಮೆ, ಆ ರೀತಿ ಕೊಡಲ್ಪಟ್ಟಿಲ್ಲ. ಅಂದರೆ ಪುರುಷರಿಗಾದರೂ, ಸ್ತ್ರೀಯರಿಗಾದರೂ, ಯೌವನಸ್ಥರಿಗಾದರೂ, ಅಥವಾ ಹೊಲದಲ್ಲಿ ಕೆಲಸ ಮಾಡೋರಿಗಾದರೂ, ಮನೆ ಒಳಗಡೆ ಕೆಲಸ ಮಾಡೋರಿಗಾದರೂ, ಗೌರ್ನಮೆಂಟ್ ಜಾಬ್ ಮಾಡೋರಿಗಾದರೂ, ಪ್ರೈವೇಟ್ ಜಾಬ್ ಮಾಡೋರಿಗಾದರೂ, ಬಿಸ್ನೆಸ್ಸು ದುಡಿಮೆ ವ್ಯಾಪಾರ ಮಾಡೋರಿಗಾದರೂ, ಸ್ಟೂಡೆಂಟ್ಗಳಿಗಾದರೂ, ಸ್ಕೂಲ್ಗೆ ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಗಳಿಗಾದರೂ, CMಗಾದರೂ, PM ಗಾದರೂ, ಹಳ್ಳಿಯಲ್ಲಿ ಇರೋರಿಗೂ, ಡಿಳ್ಳಿಯಲ್ಲಿ ಇರೋರಿಗೂ, ಎಲ್ಲರಿಗೂ ಒಂದೇ ರೀತಿಯಾದಂಥ ಸಮಯ ಕೊಡಲ್ಪಟ್ಟಿದೆ. ಅದು ದಿನಕ್ಕೆ 24 ಗಂಟೆಗಳು. ಹಲ್ಲೆಲೂಯಾ. ಯಾರಾದರೂ ಇದ್ದೀರಾ? ಇಲ್ಲ, ನಾನು ತುಂಬ ಸ್ಪೆಷಲ್, ನನಗೆ ದಿನಕ್ಕೆ 24 ಗಂಟೆ ಅಲ್ಲ, ದಿನಕ್ಕೆ ನನಗೆ 30 ಗಂಟೆ ಸಿಗುತ್ತೆ ಅನ್ನೋರು ಯಾರಾದರೂ ಇದ್ದೀರಾ? ಇಲ್ಲ. ಎಲ್ಲ ಮನುಷ್ಯರಿಗೂ ಒಂದೇ ರೀತಿಯಾದಂಥ ಸಮಯ ಕೊಡಲ್ಪಟ್ಟಿದೆ. ಎಲ್ಲರಿಗೂ ಸಹ 24 ಗಂಟೆಗಳು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ಕೆಲವರು ಡೆವಲಪ್ ಆಗ್ತಾರೆ, ಕೆಲವರು ಉದ್ಧಾರ ಆಗ್ತಾರೆ, ಇನ್ನು ಕೆಲವರು ಉದ್ಧಾರ ಆಗಲ್ಲ. ಹಲ್ಲೆಲೂಯಾ. ಯಾಕೆ ಅಂತೇಳಿ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಕೆಲವರು ಸಮಯವನ್ನು ಉಪಯೋಗ ಮಾಡಿಕೊಳ್ಳಲ್ಲ, ಏನು ಮಾಡ್ತಾರೆ? ದುರುಪಯೋಗ ಮಾಡಿಕೊಳ್ತಾರೆ. ಅಂದರೆ ಸಮಯವನ್ನು ವ್ಯರ್ಥ ಮಾಡ್ತಾರೆ, ಸಮಯವನ್ನು ವೇಸ್ಟ್ ಮಾಡ್ತಾರೆ. ಯಾವ ರೀತಿಯಾಗಿ? ಈಗ ಕುತ್ಕೊಂಡು ಟಿ ವಿ ನೋಡ್ತಾರೆ, ಮಾಡೋ ಕೆಲಸ ಬಿಟ್ಟು ಟಿ ವಿ ನೋಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಮೊಬೈಲ್ ನೋಡ್ತಾ ಆ ಆ್ಯಪ್, ಈ ಆ್ಯಪು, ಅದು ಇದು ಅಂತೇಳಿ ಮೊಬೈಲ್ ನೋಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಒಂದೇ ಒಂದು ಕೆಲಸನ ಇಡೀ ದಿನ ಎಲ್ಲ ಮಾಡ್ತಾ ಇರ್ತಾರೆ, ಸಮಯ ವ್ಯರ್ಥ ಮಾಡ್ಕೊಳ್ತಾರೆ. ಒಂದು ಕೆಲಸನ 9 ಸಾರಿ ಮಾಡ್ತಾ ಇರ್ತಾರೆ, ರಿಪೀಟ್ ಆಗಿ ಸಮಯನ ವ್ಯರ್ಥ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ.
ಇನ್ನು ಮಾಡೋ ಕೆಲಸ ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಇವ್ರ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರಾಗೆ ಇವರಿಗೆ ಅಂತೇಳಿ ಮಾತಾಡೋದು, ಸಮಯನ ವ್ಯರ್ಥ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾ ಇರ್ತಾರೆ ಅಂದರೆ, ಅವ್ರಿಗೆ ಯಾರು ಸಿಕ್ಕಿಲ್ಲ ಅಂದರೂ ಫೋನ್ ಮಾಡಿಬಿಡ್ತಾರೆ, ಮತ್ತೊಬ್ಬರಿಗೆ ಫೋನ್ ಮಾಡಿ ಹಾಗೆ ಹೀಗೆ ಅಂಥೇಳಿ ಫೋನಲ್ಲಿ ಮಾತಾಡ್ತಾ ಸಮಯನ ವ್ಯರ್ಥ ಮಾಡ್ತಾ ಇರ್ತಾರೆ. ಇನ್ನು ಯಾರಾದರೂ ಬಂದವ್ರನ್ನ ನನ್ನ ಜೊತೆಗೆ ಬಾ, ಅಲ್ಲಿಗೆ ಹೋಗಿ ಬರೋಣ, ಇಲ್ಲಿಗೆ ಹೋಗಿ ಬರೋಣ ಅಂತೇಳಿ ಕರೆದ್ರೆ ಇಂದು ಮುಂದೆ ಯೋಚನೆ ಮಾಡಲ್ಲ, ಹಾಗೆ ಬೈಕ್ ಹತ್ಕೊಂಡು ಹೋಗಿಬಿಡದೆ, ಬಸ್ ಹತ್ಕೊಂಡು ಹೋಗಿಬಿಡದೆ ಸಮಯನ ವ್ಯರ್ಥ ಮಾಡ್ತಾ ಇರ್ತಾರೆ. ಅಲ್ಲೆಲಿಯ. ಇನ್ನು ಕೆಲವರು ನಾವು ನೋಡೋದಾದರೆ ಯೌವನಸ್ಥರು ಈ ಪ್ರೀತಿ ಪ್ರೇಮ ಅಂತೇಳಿ ಫೋನ್ಗಳಲ್ಲಿ ಮಾತಾಡ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಸಮಯ ಮತ್ತು ಜೀವನ ಕೂಡ ವ್ಯರ್ಥ ಆಗುತ್ತೆ. ಯಾಕೋಬನು ಕೂಡ ರಾಹೇಲಳನ್ನು ಪ್ರೀತಿ ಮಾಡ್ದ. ಆ ರೀತಿಯಾಗಿ ಪ್ರೀತಿ ಮಾಡುವಾಗ ಅವ್ರ ಮಾವ 7 ವರ್ಷ ಆಕೆನ ಮದುವೆ ಆಗ್ಬೇಕಂತೇಳಿ ಏನು ಮಾಡ್ದ, 7 ವರ್ಷ. ಆದರೆ ಲಾಬಾನ ಏನು ಮಾಡ್ದ, ರಾಹೇಲಳನ್ನು ಬಿಟ್ಟು ಅವ್ರ ಅಕ್ಕ ಲೇಯಳನ್ನು ಮದುವೆ ಮಾಡಿಕೊಟ್ಟ. ಇವನು ಅಯ್ಯೋ ನನಗೆ ಮೋಸ ಆಗಿಬಿಡ್ತು, ನಾನು 7 ವರ್ಷ ಏನು ಮಾಡಿದೆ, ನಾನು ಫ್ರೀಯಾಗಿ ಕೆಲಸ ಮಾಡಿದೆ. ಅವಾಗ ಅವರಪ್ಪಂದ ಆಯಿತು, ರಾಹೇಲಳನ್ನೇ ಮತ್ತೆ ಮದುವೆ ಮಾಡಿಕೊಡ್ತೀನಿ, ಇನ್ನೂ 7 ವರ್ಷ ನೀನು ಏನು ಮಾಡು, ಫ್ರೀಯಾಗಿ ಕೆಲಸ ಮಾಡು. ಮತ್ತೆ 7 ವರ್ಷ ಏನು ಮಾಡ್ದ, ಸಮಯ ವೇಸ್ಟ್ ಮಾಡಿಕೊಂಡ ಪ್ರೀತಿ ಮಾಡಿ. ಅಲ್ಲೆಲಿಯ. ಅಷ್ಟಲ್ಲದೆ 7 + 7 14, ಮತ್ತೆ 7 ವರ್ಷ ಏನು ಮಾಡಿದವನು, ಮತ್ತೆ 7 ವರ್ಷ ಸಹ ಫ್ರೀಯಾಗಿ ಕೆಲಸ ಮಾಡ್ದ, ಟೈಮು ವೇಸ್ಟ್ ಮಾಡ್ಕೊಂಡು ಟೋಟಲಾಗಿ 21 ವರ್ಷ. ಅಲ್ಲೆಲಿಯ. ಅಂದರೆ ಏನು ಮಾಡ್ಕೊಂಡ, ಸಮಯ ವ್ಯರ್ಥ ಆಯ್ತು. ಆಮೇಲೆ ಎಚ್ಚೆತ್ಕೊಂಡ, ಅಯ್ಯೋ ನನ್ನ ಲೈಫ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾನು ಏನಾದರೂ ಒಂದು ಮಾಡಬೇಕಲ್ಲ. ಅವಾಗ ಹೇಳ್ದ ಲಾಬಾನನ ಹತ್ರ ಹೋಗಿ, ನಾನು ಸ್ವದೇಶಕ್ಕೆ ಹೋಗ್ತೀನಿ ನನ್ನ ಕುಟುಂಬನ ಕರ್ಕೊಂಡು, ನನಗಂತ ನಾನು ಲೈಫ್ ಒಂದು ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ ಹೇಳ್ದ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಅನೇಕ ಜನರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಯೌವನಸ್ಥರು, ಹುಡುಗಿಯರು ಅವರ ಜೀವಿತಗಳನ್ನು ಈ ಒಂದು ರೀತಿಯಲ್ಲಿ ಸಮಯ ಅಷ್ಟೇ ಅಲ್ಲ, ಅವರ ಜೀವಿತವನ್ನು ಸಹ ಅವರು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ, ನಾಶ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಈ ಒಂದು ಸಮಯದಲ್ಲಿ ದೇವರು ನಿಮಗೆ ಎಚ್ಚರಿಸ್ತದಾನೆ, ದೇವರು ನಿಮಗೆ ಕೊಟ್ಟಂಥ ರಕ್ಷಣೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬೇಡಿರಿ, ಮತ್ತು ದೇವರು ನಿಮಗೆ ಕೊಟ್ಟಂಥ ಸಮಯವನ್ನು ನೀವು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಯಾಕಂದರೆ ದೇವ್ರ ವಾಕ್ಯ, ನಾನು ಕೆಲವು ವಾಕ್ಯಗಳು ಓದ್ತೀನಿ, ನಾನು ಕೇಳಿಸ್ಕೊಳ್ರಿ ನೀವು. ರೋಮಾಪುರ ಬರೆದ ಪುಸ್ತಕ 13ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿದೆ, ದುಂದೌತಣ, ಕುಡಿಕತನ, ನಿರ್ಲಜ್ಜ ಕೃತ್ಯಗಳು, ಕಾಮವಿಲಾಸ ಕಾರ್ಯಗಳು, ಈ ರೀತಿಯಾಗಿ ನೀವು ಕಾಲವನ್ನು ಕಳೆಯದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಅಲ್ಲೆಲಿಯ. ಆ ಫಂಕ್ಷನ್ ಈ ಫಂಕ್ಷನ್ನು, ಆ ಊರು ಈ ಊರು, ಆ ಕೆಲಸ ಈ ಕೆಲಸ ಅಂತೇಳಿ ಸಮಯವನ್ನು ಕಾಲ ಅದರಲ್ಲೇ ಕಳಿಬೇಡ್ರಿ. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇನ್ನೊಂದು ವಚನ ನಾವು ನೋಡುವುದಾದರೆ ಎಫೆಸ 5:4 ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ, ಇವೆಲ್ಲ ಪ್ರಯೋಜನ ಇಲ್ಲ. ಯಾವ್ಯಾವು? ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ತಮಾಷೆ ಮಾತು, ಜೋಕ್ ಮಾತು, ಇವು ಬೇಡ, ಇವು ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮವಾಗಿದೆ. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕೀರ್ತನೆಗಾರನ ಕೇಳ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ, ಮನಸ್ಸಿಡದಂತೆ ನನ್ನನ್ನು ಕಾಪಾಡು ದೇವ್ರೆ ಅಂತ. ಏನು? ವ್ಯರ್ಥ ಕಾರ್ಯಗಳಲ್ಲಿ, ವ್ಯರ್ಥವಾದಂಥ ಕಾರ್ಯಗಳಲ್ಲಿ ನಾನು ದೃಷ್ಟಿ ಇಡದಂತೆ, ನಾನು ಮನಸ್ಸಿಡದಂತೆ ನನ್ನನ್ನು ಕಾಪಾಡು ದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ದೇವರು ನಿಮಗೆ ಕೊಟ್ಟಂಥ ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿರಿ. ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ ಅಂದರೆ ಉದ್ಧಾರ ಆಗಲಿಕ್ಕಾಗಲ್ಲ. ಇನ್ನು ಕೆಲವು ಜನರು, ನಾವೀಗ ನೋಡಿದ್ವಿ, ಕೆಲವು ಜನ ಈ ರೀತಿಯಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಆದರೆ ಇನ್ನು ಕೆಲವು ಜನರನ್ನು ನಾವು ನೋಡೋದಾದರೆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುತ್ತಾರೆ. ಅದರ ಅರ್ಥ ಅಂದರೆ, ನೀನು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊ. ಅಂದರೆ ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಡು, ಪ್ರಾರ್ಥನೆಗೆ ಕೊಡುವಂಥ ಸಮಯ ಪ್ರಾರ್ಥನೆಗೆ ಕೊಡು, ಆಲಯಕ್ಕೆ ಬರುವಂಥ ಸಮಯ ಆಲಯಕ್ಕೆ ಬರಲಿಕ್ಕೆ ಕೊಡು, ವಾಕ್ಯ ಓದಲಿಕ್ಕೆ ಕೊಡುವಂಥ ಸಮಯ ವಾಕ್ಯ ಓದಲಿಕ್ಕೆ ಕೊಡು,
ಸುವಾರ್ತೆ ಸಾರಲಿಕ್ಕೆ ಕೊಡುವಂಥ ಸಮಯ ಸುವಾರ್ತೆ ಸಾರಲಿಕ್ಕೆ ಕೊಡು. ಅಲ್ಲೇಲೂಯ. ದುಡಿಮೆಗೆ, ವ್ಯಾಪಾರಕ್ಕೆ, ಕೆಲಸ ಕಾರ್ಯಗಳಿಗೆ ಕೊಡುವಂಥ ಸಮಯ ದುಡಿಮೆ ವ್ಯಾಪಾರಕ್ಕೆ ನೀನು ಕೊಡು. ಅಲ್ಲೇಲೂಯ. ಓದಲಿಕ್ಕೆ ಬರೀಲಿಕ್ಕೆ ಕೊಡಬೇಕಾದಂಥ ಸಮಯ, ಸ್ಟಡಿ ಮಾಡಲಿಕ್ಕೆ ಕೊಡಬೇಕಾದಂಥ ಸಮಯ, ಹಾರ್ಡ್ ವರ್ಕ್ ಮಾಡಲಿಕ್ಕೆ, ಹೋಮ್ವರ್ಕ್ ಮಾಡಲಿಕ್ಕೆ ಕೊಡಬೇಕಾದಂಥ ಸಮಯ ಅದು ಕೊಡು ನೀನು. ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಕೊಡುವಂಥ ಸಮಯ, ಆ ಸಮಯನ ನೀನು ಪ್ರಿಪರೇಷನಿಗೆ ಕೊಡಬೇಕು. ಟ್ರೈನಿಂಗಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆ ಸಮಯವನ್ನು ನೀನು ಟ್ರೈನಿಂಗಿಗೆ ಆ ಸಮಯವನ್ನು ನೀನು ಕೊಡಲೇಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ನೀನು ದೇವರಿಗೆ ಸಮಯವನ್ನು ವ್ಯರ್ಥ ಮಾಡದೆ, ವೇಸ್ಟ್ ಮಾಡದೆ, ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಟ್ಟು ನಿನ್ನ ದುಡಿಮೆಗೆ, ನಿನ್ನ ವ್ಯಾಪಾರಕ್ಕೆ, ನಿನ್ನ ಕೆಲಸಕ್ಕೆ ನೀನು ಕೊಡುವಂಥ ಸಮಯ ಕೊಡುವಾಗ ದೇವರು ನಿನ್ನನ್ನು ಅಭಿವೃದ್ಧಿಯಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಒಂದನೇದಾಗಿ ನಾವೇನು ವ್ಯರ್ಥ ಮಾಡಬಾರ್ದು? ದೇವರು ಕೊಟ್ಟ ಅಮೂಲ್ಯವಾದ ರಕ್ಷಣೆಯನ್ನು. ಎರಡನೇದಾಗಿ ನಾವೇನು ವ್ಯರ್ಥ ಮಾಡಬಾರ್ದು? ಸಮಯವನ್ನು. ದೇವರು ನಿನಗೆ ಈ ಭೂಮಿ ಮೇಲೆ ಇರುವಾಗ ನಿನಗೆ ಕೊಟ್ಟಂಥ ಸಮಯವನ್ನು ವ್ಯರ್ಥ ಮಾಡಬಾರ್ದು. ದೇವ್ರಿಗೆ ಕೊಡೋ ಸಮಯ ದೇವ್ರಿಗೆ ಕೊಡು, ಕೆಲಸಕ್ಕೆ ಕೊಡುವಂಥ ಸಮಯ ಕೆಲಸಕ್ಕೆ ಕೊಡು. ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ಸಮಯ ಹೇಳುತ್ತೆ ಏನಂತ? ಟೈಮ್ ಹೇಳುತ್ತಂತೆ, ನೀವು ನನ್ನ ವೇಸ್ಟ್ ಮಾಡಿದರೆ ನಾನು ನಿಮ್ಮ ಜೀವನ ವೇಸ್ಟ್ ಮಾಡ್ತೀನಿ ಅಂತ ಹೇಳುತ್ತಂತೆ. ಯಾವುದು? ಸಮಯ. ಟೈಮ್ ಹೇಳುತ್ತಂತೆ, ನೀವು ನನ್ನ ವೇಸ್ಟ್ ಮಾಡಿದರೆ ನಾನು ನಿಮ್ಮ ಜೀವನ ವೇಸ್ಟ್ ಮಾಡ್ತೀನಿ ಅಂತ. ಅದರರ್ಥ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ, ಉಪಯೋಗ ಮಾಡಿಕೊಳ್ಳಿರಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಿಕೊಂಡು, ವೇಸ್ಟ್ ಮಾಡಿಕೊಂಡು, ಕಾಮಿಡಿ ಪೀಸಾಗಿ ನಗೆಗೆ ಈಡಾಗುವ ಬದಲು, ನಗೆಪಾಟ್ಲು ಆಗುವ ಬದಲು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು, ಸಮಯವನ್ನು ಸರಿಯಾಗಿ ಉಪಯೋಗ ಪಡಿಸಿಕೊಂಡು ಈಗ ನೀನು ಜೀವಿಸುವಾಗ ದೇವರು ನಿನ್ನನ್ನು ಮಾಸ್ಟರ್ ಪೀಸಾಗಿ ಆಶೀರ್ವಾದ ಮಾಡುವವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯಾಕೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು? ಯಾಕೆ ನಾವು ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು ಅಂದರೆ, ಕಳೆದು ಹೋದಂಥ ಸಮಯ ಮತ್ತೆ ನಮಗೆ ಸಿಗಲ್ಲ. ಅದಕ್ಕೆ ಗತಿಸಿ ಹೋದಂಥ ಸಮಯ, ಮುಗಿದು ಹೋದಂಥ ಸಮಯ ಮತ್ತೆ ನಮಗೆ ಸಿಗಲ್ಲ. ಅದಕ್ಕೆ ವ್ಯರ್ಥ ಮಾಡಬಾರ್ದು, ಅದಕ್ಕೆ ವೇಸ್ಟ್ ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಒಂದು ವೇಳೆ ನೀನು ಹಣ ಕಳ್ಕೊಂಡ್ರೆ ಅದು ಮತ್ತೆ ನೀನು ಪಡ್ಕೋಬೋದು. ಬೆಳ್ಳಿ ಕಳ್ಕೊಂಡ್ರೆ, ಬಂಗಾರ ಕಳ್ಕೊಂಡ್ರೆ ಅದು ಮತ್ತೆ ನೀನು ಪಡ್ಕೋಬೋದು. ಹೊಲ ಮನೆ ಆಸ್ತಿ ಕಳ್ಕೊಂಡ್ರೆ ಮತ್ತೆ ನೀನು ಅದನ್ನ ಪಡ್ಕೋಬೋದು. ಆದರೆ ಸಮಯವನ್ನು ನೀನು ಕಳ್ಕೊಂಡ್ರೆ, ಸಮಯವನ್ನು ನೀನು ವ್ಯರ್ಥ ಮಾಡಿದರೆ, ಸಮಯವನ್ನು ನೀನು ವೇಸ್ಟ್ ಮಾಡಿದರೆ ಮತ್ತೆ ನೀನು ಆ ಸಮಯನ ಪಡೆದುಕೊಳ್ಳಿಕ್ಕೆ ಆಗಲ್ಲ. ಓಕೆ, ಇವತ್ತೇನು ಡಿಸೆಂಬರ್ 8ನೇ ತಾರೀಕಲ್ವಾ? ಈ ದಿನದ ಡಿಸೆಂಬರ್ 8ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಸಮಯ ನನಗೆ ಬೇಕು. ಯಾರಾದರೂ ಕೊಡ್ತೀರಾ ಆ ಸಮಯನ? ಯಾಕೆ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂದರೆ, ಗತಿಸಿ ಹೋದಂಥ ಸಮಯ ಮತ್ತೆ ಹಿಂದಿರುಗಿ ಬರಲ್ಲ. ಕಳೆದು ಹೋದಂಥ ಸಮಯ ಮತ್ತೆ ಹಿಂದಿರುಗಿ ಬರಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಒಂದ್ಸರಿ ಸಮಯ ಮುಂದೆ ಹೋದರೆ ಮತ್ತೆ ನಮಗೆ ಆ ಸಮಯ ಸಿಗಲ್ಲ. ಹಲ್ಲೆಲೂಯ. ಸಮಯ ಮತ್ತು ಸಮುದ್ರದ ಅಲೆಗಳು, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ನಿಲ್ಲಲ್ಲ, ಯಾರಿಗಾಗಿಯೂ ಕಾಯಲ್ಲ, ಅವು ಮುಂದೆ ಸಾಗುತ್ತಲೇ ಇರುತ್ತವೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಸಮಯವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳ್ರಿ, ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳ್ರಿ. ದೇವರು ನಿಮಗೆ ಕೊಟ್ಟಂಥ ಸಮಯವನ್ನು ನೀವು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಸಮಯವನ್ನು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡು ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿರೋಂಥ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಹಲ್ಲೆಲೂಯ. ಈಗ ಸಮಯಕ್ಕೆ ಸರಿಯಾಗಿ ಮಲ್ಕೊಳ್ರಿ, ಸಮಯಕ್ಕೆ ಸರಿಯಾಗಿ ಎದ್ದೇಳ್ರಿ. ಬೆಳಿಗ್ಗೆ ನಾನು ಲೇಟಾಗಿ ಎದ್ದೇಳ್ತೀನಿ, 9 ಗಂಟೆಗೆ, 10 ಗಂಟೆಗೆ, 12 ಗಂಟೆಗೆ. ನೀನೆದ್ದು ಬ್ರಷ್ ಮಾಡಿ ಟಿಫನ್ ಮಾಡಿ ಟೈಮ್ ನೋಡೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿರುತ್ತೆ. ಆಗಲೇ ಅರ್ಧ ದಿನ ಮುಗ್ದೋಗಿರುತ್ತೆ. ಇನ್ನೇನು ಮಾಡ್ತೀಯ? ಇನ್ನು ನಿನಗಿನ್ನು ಕೆಲಸ ಮಾಡಲಿಕ್ಕೆ, ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ, ಉದ್ಧಾರ ಆಗಲಿಕ್ಕೆ ಅಷ್ಟು ಸಮಯ ಎಲ್ಲಿರುತ್ತೆ ನಿನಗೆ? ಹಾಗಾಗಿ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು, ಸಮಯಕ್ಕೆ ಸರಿಯಾಗಿ ಮಲಗಬೇಕು, ಸಮಯಕ್ಕೆ ಸರಿಯಾಗಿ ಎದ್ದು ನಿನ್ನ ಕೆಲಸ ಏನಿರುತ್ತೋ ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಡು. ಆಮೇಲೆ ನಿನ್ನ ಕೆಲಸಕ್ಕೆ ಕೊಡುವಂಥ ಸಮಯ ಕೆಲಸಕ್ಕೆ ಕೊಡು, ನಿನ್ನ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಸಮಯ ವಿದ್ಯಾಭ್ಯಾಸಕ್ಕೆ ಕೊಡು. ಹಲ್ಲೆಲೂಯ. ಒಂದು ಸರಿ ಒಂದಿನ ಅಣ್ಣ ತಮ್ಮ ಇದ್ರಂತೆ ಒಂದು ಮನೆಯಲ್ಲಿ. ಅವರು ಸ್ಕೂಲಿಗೆ ಹೋಗ್ತಾ ಇದ್ರಂತೆ. ಸ್ಕೂಲಿಗೆ ಹೋಗೋಂಥ ಸಮಯದಲ್ಲಿ ತಮ್ಮ ಹೇಳಿದಂತೆ, ಅಣ್ಣ
ಎದ್ದಳಣ್ಣ, ಬೆಳಿಗ್ಗೆ ಬೇಗ ಎದ್ದು ಓದ್ಕೋಬೇಕಂತ ಟೀಚರ್ ಹೇಳಿದಾರಲ್ಲಣ್ಣ, ಎದ್ದಳಣ್ಣ. ನಿನ್ನೆ ಅವರು ನಮಗೆ ಬೇಗ ಎದ್ದು ಓದ್ಕೋಬೇಕಂತ ಒಂದು ಉದಾಹರಣೆ ಸಹ ಹೇಳಿದಾರಲ್ಲಣ್ಣ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಟೀಚರ್ ಹೇಳಿದ್ರಲ್ಲಣ್ಣ. ನಾವು ಎದ್ದು ಓದ್ಕೊಳ್ಳೋಣ ಎದ್ದಳಣ್ಣ ಅಂತ ತಮ್ಮ ಅಣ್ಣನ ಎಬ್ಸಿದ್ರೆ, ಅಯ್ಯೋ ದಡ್ಡ, ಟೀಚರ್ ಹೇಳಿದರು, ಸ್ವಾಮಿ ವಿವೇಕಾನಂದ ಅವರು ಹೇಳಿ ಎದ್ದೇಳ್ರಿ ಅಂತ ಹೇಳಿದ್ದಾರೆ. ಅವರೇನು ಇಷ್ಟು ಗಂಟೆಗೆ ಎದ್ದೇಳ್ಬೇಕಂತ ಟೈಮ್ ಹೇಳಿದಾರ? ಮಕ್ಕ ಸುಮ್ಮನೆ ಆಮೇಲೆ ಎದ್ರಾಯ್ತು ಅಂತ ಹೇಳಿದ್ನಂತೆ. ಇಂಥವ್ರು ಉದ್ಧಾರ ಆಗ್ತಾರಾ? ಇಲ್ಲ. ಅಲ್ಲೆಲಿಯ, ದೇವರ ನಾಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ದೇವರ ವಾಕ್ಯ ನಮಗೆ ಹೇಳುತ್ತೆ ಏನಂತೇಳಂದರೆ, ರೋಮಾಪುರ ಪುಸ್ತಕ 13ನೇ 11ನೇ ವಚನದಲ್ಲಿ ಒಂದು ವಾಕ್ಯ ಇದೆ. 13:11ರಲ್ಲಿ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಈಗಿನ ಕಾಲ ಎಂಥ ಕಾಲ? ನಿದ್ದೆ ಮಾಡುವಂಥ ಕಾಲ ಅಲ್ಲ, ಗೊರಕೆ ಹೊಡೆಯುವಂಥ ಕಾಲ ಅಲ್ಲ. ಸಮಯಕ್ಕೆ ಸರಿಯಾಗಿ ಎದ್ದು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ಕಾಲವಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇನ್ನು ನಾವು ನೋಡೋದಾದರೆ ಜ್ಞಾನೋಕ್ತಿ 6:9ರಲ್ಲಿ ನಾವು ನೋಡೋದಾದರೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸ ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಅಂದರೆ ನೀನು ಸಮಯಕ್ಕೆ ಸರಿಯಾಗಿ ಎದ್ದು ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಮಾಡಿಲ್ಲ ಅಂದರೆ ಬಡತನ, ಕೊರತೆ ಏನಾಗುತ್ತೆ? ಬಂದು ನಿನ್ನನ್ನು ಆವರಿಸುತ್ತೆ. ಯಾಕಂದರೆ ನೀನು ಸಮಯನ ವ್ಯರ್ಥ ಮಾಡ್ತೀಯ, ವೇಸ್ಟ್ ಮಾಡ್ತೀಯ. ಹಾಗಾಗಿ ದೇವ್ರ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ, ಇದು ನಿದ್ರೆ ಮಾಡುವಂಥ ಕಾಲ ಅಲ್ಲ. ಸಮಯಕ್ಕೆ ಸರಿಯಾಗಿ ಎದ್ದು ಈಗ ದೇವರಿಗೆ ಕೊಡುವಂಥ ಸಮಯ ದೇವರಿಗೆ ಕೊಟ್ಟು, ವಿದ್ಯಾಭ್ಯಾಸಕ್ಕೆ ಕೊಡುವಂಥ ಸಮಯ ವಿದ್ಯಾಭ್ಯಾಸಕ್ಕೆ ಕೊಟ್ಟು, ಕೆಲಸ ಕಾರ್ಯಗಳಿಗೆ ದುಡಿಮೆಗೆ ಕೊಡುವಂಥ ಸಮಯ ದುಡಿಮೆಗೆ ನಾವು ಕೊಡುವಾಗ ಖಂಡಿತವಾಗಿಯೂ ದೇವರು ನೀನು ಸಮಯವನ್ನು ವ್ಯರ್ಥ ಮಾಡದೆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವಾಗ ಕಾಮಿಡಿ ಪೀಸ್ ಅಲ್ಲ, ದೇವರು ನಿನ್ನನ್ನು ಮಾಸ್ಟರ್ ಪೀಸಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಮುಂಜಾನೆಯಲ್ಲಿ ನಾ ಎದ್ದು ಬರುವೆ, ಸಂತೋಷದಿಂದ ನಿಮ್ಮನ್ನು ಕರೆವೆ. ಮುಂಜಾನೆಯಲ್ಲಿ ನಾ ಎದ್ದು ಬರುವೆ, ಸಂತೋಷದಿಂದ ನಿಮ್ಮನ್ನು ಕರೆವೆ. ನಿನ್ನುಖ ನೋಡಲು ಚಿಂತೆಯ ಮರೆವೆ, ನಿನ್ನುಖ ನೋಡಲು ಚಿಂತೆಯ ಮರೆವೆ. ಎಲ್ಲ ಮರೆತು ಹಾಡಿ ಪಾಡುವೆ, ಎಲ್ಲ ಮರೆತು ಹಾಡಿ ಪಾಡುವೆ. ಮುಂಜಾನೆಯಲ್ಲಿ ನಾ ಎದ್ದು ಬರುವೆ, ಸಂತೋಷದಿಂದ ನಿಮ್ಮನ್ನು ಕರೆವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಹೋಗಲಿ ಪ್ರಿಯರೇ. ಹಾಗಾಗಿ ದೇವರಿಗೆ ಕೊಡುವಂಥ ಸಮಯನ ದೇವರಿಗೆ ನಾವು ಕೊಡಬೇಕು. ಹಲ್ಲೆಲೂಯಾ. ನಾವು ಸಮಯವನ್ನು ಏನು ಮಾಡಬಾರ್ದು? ಸಮಯನ ಏನು ಮಾಡಬಾರ್ದು? ವ್ಯರ್ಥ ಮಾಡಬಾರ್ದು ಪ್ರಿಯ ದೇವರ ಮಕ್ಕಳೇ. ಹಾಗಾಗಿ ಈ ಭೂಮಿ ಮೇಲೆ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಂಥ ಸಮಯವನ್ನು ನಾವು ವ್ಯರ್ಥ ಮಾಡದೆ ನಾವೇನು ಮಾಡಬೇಕು? ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಪ್ರಿಯ ದೇವರ ಮಕ್ಕಳೇ, ನಾನು ಆಗಲೇ ಹೇಳಿದೆ, ದೇವರಿಗೆ ಕೊಡುವಂಥ ಸಮಯನ ದೇವರಿಗೆ ಕೊಡ್ರಿ. ಆಲಯಕ್ಕೆ ಬರುವಂಥ ಸಮಯನ ಆಲಯಕ್ಕೆ ನೀವು ಕೊಡ್ರಿ. ವಾಕ್ಯ ಓದಲಿಕ್ಕೆ ಕೊಡುವಂಥ ಸಮಯನ ವಾಕ್ಯ ಓದಲಿಕ್ಕೆ ಕೊಡ್ರಿ ಅಂತೇಳಿ. ಇದೇ ರೀತಿಯಾಗಿ ಒಂದು ಸಾರಿ ಒಂದು ಕತೆ, ಇದು ಒಂದು ಪುಸ್ತಕದಲ್ಲಿ ಓದಿದ್ದೆ ನಾನು. ಹಾಗಾಗಿ ಒಬ್ಬ ಸೇವಕರು ಆಲಯಕ್ಕೆ ಬರುವಂಥ ಯೌವನಸ್ಥನಿಗೆ ಹೇಳ್ತಾ ಇದ್ದಂತೆ. ಅಂದರೆ ಆ ಯೌವನಸ್ಥನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಂತೆ. ಸರಿಯಾಗಿ ಆಲಯಕ್ಕೆ ಬರ್ತಾ ಇರಲಿಲ್ಲ, ಪ್ರಾರ್ಥನೆಗೆ ಬರ್ತಾ ಇರಲಿಲ್ಲ, ಸುಮ್ಮನೆ ಲೋಕದಲ್ಲಿ ಜೀವಿಸ್ತಾ ಸಮಯವನ್ನು ವ್ಯರ್ಥ ಮಾಡುವಾಗ ಆ ಸೇವಕರು ಆ ಯೌವನಸ್ಥನ ಬಗ್ಗೆ ಅವರು ಜವಾಬ್ದಾರಿ ತೆಗೆದುಕೊಂಡು, ನೋಡಪ್ಪ, ನೀನು ಈ ವಾರ ಆದರೂ ನೀನು ಆಲಯಕ್ಕೆ ಬಾ, ನೀನು ಯಾಕೆ ಆಲಯಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಬಾ ಅಂತ ಹೇಳುವಾಗ, ಪಾಸ್ಟ್ರೇ ನಾನು ಬರ್ತೀನಿ ಪಾಸ್ಟ್ರೇ, ಈ ವಾರ ಟೈಮ್ ಸಿಗಲಿಲ್ಲ ನನಗೆ ಆಲಯಕ್ಕೆ ಬರಲಿಕ್ಕೆ, ಮುಂದಿನ ವಾರ ನನಗೆ ಟೈಮ್ ಐತೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಆಲಯಕ್ಕೆ ಬರ್ತಾ ಇರಲಿಲ್ಲ. ಮತ್ತೆ ಎಲ್ಲಾದರೂ ಆ ಸೇವಕರಿಗೆ ಆ ಯೌವನಸ್ಥನ ಕಾಣುವಾಗ, ಆಲಯಕ್ಕೆ ಬಾರಪ್ಪ, ಆರಾಧನೆಗೆ ಬಾರಪ್ಪ, ಪ್ರಾರ್ಥನೆಗೆ ಬಾರಪ್ಪ ಅಂತ ಹೇಳುವಾಗ,
ಫಸ್ಟ್ ಈ ವಾರ ಟೈಮ್ ಸಿಗಲಿಲ್ಲ, ಮುಂದಿನ ವಾರ ನನಗೆ ಟೈಮ್ ಸಿಗುತ್ತೆ, ನಾನು ಆಲಯಕ್ಕೆ ಬರ್ತೀನಿ ಅಂತೇಳಿ. ಅದೇ ರೀತಿಯಾಗಿ ಮುಂದಿನ ವಾರ ಹೀಗೆ ಅನೇಕ ತಿಂಗಳುಗಳು ಕಳೆದರೂ ಸಹ ಯೌವನಸ್ಥನು ಆಲಯಕ್ಕೆ ಬರಲಿಲ್ಲ. ಆಗ ಆ ಸೇವಕರಿಗೆ ಸಹ ಹೇಳಿ ಸಾಕಾಯಿತು. ಮತ್ತೊಂದು ಸಾರಿ ಸಹ ಆ ಯೌವನಸ್ಥನು ಸಿಗುವಾಗ ಆ ಸೇವಕರು ಆತನನ್ನು ಕರೆದು ಏನು ಮಾಡಿದ್ರಂದರೆ ಈ ರೀತಿಯಾಗಿ ಒಂದು ಗ್ಲಾಸ್ ಕೊಟ್ರಂತೆ. ಗ್ಲಾಸಲ್ಲಿ ಕೆಲವು ಕಲ್ಲುಗಳನ್ನು ಹಾಕಿ ಕೊಟ್ರಂತೆ. ನೋಡಪ್ಪ, ನೀನು ಈ ಗ್ಲಾಸ್ನ ಮನೆಗೆ ನೀನು ತಗೊಂಡೋಗು ಅಂತೇಳಿ. ಹೌದಪ್ಪ ಅಷ್ಟೇ, ತಗೊಂಡೋಗಿ ಏನು ಮಾಡಬೇಕಂದ್ರೆ ನೀನು ಟೈಮ್ ಇದೆ ಅಂತ ಹೇಳಿ ಏನು ಮಾಡ್ತಿದೀಯ, ಆಲಯಕ್ಕೆ ಬರ್ತಾ ಇಲ್ಲ. ನಾನು ಮುಂದಿನ ವಾರ ಬರ್ತೀನಿ, ಆ ಕಡೆ ವಾರ ಬರ್ತೀನಿ, ಮುಂದಿನ ವಾರ ಟೈಮ್ ಇದೆ ಅಂತೇಳಿ ನೀನೇನು ಮಾಡ್ತಿದೀಯ, ಆಲಯಕ್ಕೆ ಬರ್ತಾ ಇಲ್ಲ. ದೇವರ ಒಂದು ಪ್ರಾರ್ಥನೆಗೆ ಬರ್ತಾ ಇಲ್ಲ, ದೇವರ ಸಹವಾಸದಲ್ಲಿ ಜೀವಿಸ್ತಾ ಇಲ್ಲ. ಈ ಭೂಮಿ ಮೇಲೆ ಮನುಷ್ಯನಿದ್ದಾನೆ, ಆದರೆ ವಾಕ್ಯ ನೋಡಿದ್ರೆ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೆ ಸೈತನನು ಯಾರ ಪ್ರಾಣಗಳನ್ನು, ಅದರಲ್ಲೂ ದೇವರಿಂದ ದೂರ ಇರುವಂಥ ಜನರ ಪ್ರಾಣಗಳನ್ನು ಯಾವ ರೀತಿಯಾಗಿ ಅವನು ತೆಗಿತಾನಂತೇಳಿ ಗೊತ್ತಿಲ್ಲ, ಯಾವ ರೀತಿಯಾಗಿ ಅವರು ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂತ ಗೊತ್ತಿಲ್ಲ. ಆ ರೀತಿಯಾಗಿರುವಾಗ ನೀನು ಆಲಯಕ್ಕೆ ಬರ್ತಾ ಇಲ್ಲ. ಒಂದು ಕೆಲಸ ಮಾಡು, ನೀನು ಈ ಕಲ್ಲುಗಳೇನಿದಾವಲ್ವಾ, ಇದು ನಿನ್ನ ಆಯುಷ್ಯದ ದಿನಗಳು ಅಂತ ಅನ್ಕೊ ನೀನು, ಓಕೆನಾ? ಆ ರೀತಿಯಾಗಿ ಅಂದ್ಕೊಂಡು ನೀನು ಪ್ರತಿ ಭಾನುವಾರ ಬಂದಂಗೆಲ್ಲ ನೀನೇನು ಮಾಡಬೇಕು, ಪ್ರತಿ ಭಾನುವಾರ ಒಂದೊಂದೇ ಕಲ್ಲು ತೆಗೆದು, ಈ ಭಾನುವಾರ ಬಂತಾ, ಈ ಭಾನುವಾರ ಕಲ್ಲು ತೆಗೆದು ನೀನು ಅದನ್ನ ಕಡೆಗೆ ನೀನು ತೆಗೆದಾಕು. ಮತ್ತೆ ಮುಂದಿನ ಭಾನುವಾರ ಏನು ಮಾಡಬೇಕು, ಮತ್ತೆ ಮುಂದಿನ ಭಾನುವಾರ ಕೂಡ ಒಂದು ವಾರ ಆಯಿತು. ಮತ್ತೆ ನೆಕ್ಸ್ಟ್ ವಾರ ಬಂದಾಗ ಮತ್ತೆ ಒಂದೊಂದೇ ವಾರ ಆದಂಗೆಲ್ಲ ಪ್ರತಿ ವಾರ ಕೂಡ ಒಂದೊಂದೇ ಕಲ್ಲು ನೀನು ತೆಗೆದಾಕ ಕಡೆಗೆ. ಪ್ರತಿ ಭಾನುವಾರ ಬಂದಂಗೆಲ್ಲ ಒಂದೊಂದೇ ಕಲ್ಲು ನೀನು ತೆಗೆದಾಕ ಅಂತೇಳಿ ಹೇಳುವಾಗ ಆತನು ಒಂದು ಕಲ್ಲು ತೆಗೆದಾಕ್ತಾ ಇದ್ದಂತೆ. ಅಯ್ಯೋ, ಇವತ್ತು ನನಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ ಮತ್ತೆ ಲೋಕದಲ್ಲೇ ಕೆಲಸ ಕಾರ್ಯಗಳೇ ಹೋಗ್ತದಂತೆ. ಇದೇ ರೀತಿಯಾಗಿ ಆತನೇನು ಮಾಡಿದ, ಕಲ್ಲುಗಳೆಲ್ಲ ಪ್ರತಿ ವಾರ ಒಂದೊಂದೇ ಕಲ್ಲು ತೆಗೆದು ಹಾಕುವಾಗ ಏನಾಯಿತು, ಆ ಗ್ಲಾಸು ಖಾಲಿ ಆಗ್ತಾ ಬಂತಂತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಖಾಲಿ ಆಗ್ತಾ ಬರುವಾಗ ಇಷ್ಟು ಉಳಿತಂತೆ. ಅವಾಗ ಅಂದ್ಕೊಂಡಂತೆ, ಅಯ್ಯೋ, ಹಾಗಾದರೆ ಈ ಭೂಮಿ ಮೇಲೆ ನಾನು ಬದುಕಿರುವಂಥ ದಿನಗಳು ಇನ್ನೂ ಭಾಳ ಇಲ್ಲ. ಅಂದರೆ ಪ್ರತಿ ದಿನ ಕಳೆದಂತೆಲ್ಲ, ಪ್ರತಿ ವಾರ ಕಳೆದಂತೆಲ್ಲ, ಪ್ರತಿ ತಿಂಗಳು ಕಳೆದಂತೆಲ್ಲ ನಾವು ಯಾವುದಕ್ಕೆ ಹತ್ರ ಆಗ್ತಾಯಿದ್ದೇವೆ, ಸಾವಿಗೆ ಹತ್ರ ಆಗ್ತಾಯಿದ್ದೇವೆ. ಆದರೆ ಯಾವಾಗ ಈ ಭೂಮಿಯನ್ನು ನಾವು ಬಿಟ್ಟು ಹೋಗ್ತೇವೋ ಗೊತ್ತಿಲ್ಲ. ಆದರೆ ಈ ಭೂಮಿ ಮೇಲೆ ನಾವು ಇರುವಾಗ, ನಮಗೆ ಸಮಯ ಇರುವಾಗಲೇ ನಾವು ದೇವರ ಹತ್ತಿರ ನಾವು ಜೀವಿಸ್ಬೇಕು, ರಕ್ಷಣೆಯಲ್ಲಿ ಜೀವಿಸ್ಬೇಕು ಅಂತೇಳಿ ಆ ಯೌವನಸ್ಥನು ಪಶ್ಚಾತ್ತಾಪ ಪಟ್ಟು, ಆ ಯೌವನಸ್ಥನು ಈ ಒಂದು ಉದಾಹರಣೆಯನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಆ ದಿನದಿಂದ ಒಂದು ವಾರ ಸಹ ಆತನು ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ವಾರ ಕ್ರಮವಾಗಿ ದೇವರ ಆಲಯಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಎರಡನೇದಾಗಿ ನಾವೇನು ವ್ಯರ್ಥ ಮಾಡಬಾರ್ದು, ದೇವರು ನಮಗೆ ಕೊಟ್ಟಂಥ ಸಮಯವನ್ನು ವ್ಯರ್ಥ ಮಾಡಬಾರ್ದು. ದೇವ್ರಿಗೆ ಕೊಡೋ ಸಮಯ ದೇವ್ರಿಗೆ ಕೊಡು, ಆಲಯಕ್ಕೆ ಕೊಡೋ ಸಮಯ ಆಲಯಕ್ಕೆ ಕೊಡು. ಅಲ್ಲೆಲೂಯಾ. ದಿನಕ್ಕೆ 24 ಗಂಟೆಗಳು 8 ತಾಸು ನಿದ್ರೆ ಮಾಡು, 8 ತಾಸು ಕೆಲಸ ಮಾಡು, ಇನ್ನು 8 ತಾಸು ಇರುತ್ತಲ್ವಾ, ಆ 8 ತಾಸಲ್ಲಿ ದೇವ್ರಿಗೆ ಕೊಡೋ ಸಮಯ ದೇವ್ರಿಗೆ ಕೊಡು. ಇನ್ನು ನೀನು ನಿನ್ನ ಕುಟುಂಬದೊಂದಿಗೆ, ನಿನ್ನ ಒಂದು ಸ್ನೇಹಿತರೊಂದಿಗೆ, ನಿನ್ನ ಒಂದು ಆತ್ಮೀಯರೊಂದಿಗೆ ನೀನು ಜೀವಿಸ್ಬೋದು. ಹಲ್ಲೆಲೂಯಾ. 1 ತಿಮೋಥಿ 4:14 ನಾವು ನೋಡೋದಾದ್ರೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಏನು ಹೇಳ್ರಿ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಮೂರನೇದಾಗಿ ನೋಡೋದಾದರೆ, ದೇವರು ನಿನಗೆ ಕೊಟ್ಟಂಥ ವರವನ್ನು, ಅಂದರೆ ದೇವರು ನಿನಗೆ ಕೊಟ್ಟಂಥ ಟ್ಯಾಲೆಂಟನ್ನು, ದೇವರು ನಿನಗೆ ಯಾವುದೋ ಒಂದು ವಿಷಯದಲ್ಲಿ ಒಂದು ಜ್ಞಾನ ಕೊಟ್ಟಿರ್ತಾರೆ, ಒಂದು ಸ್ಪೆಷಲ್ ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಅದು ನಿನಗೆ ದೇವರು ಕೊಟ್ಟದ್ದನ್ನು ಅದನ್ನ ಅಲಕ್ಷ್ಯ ಮಾಡಬೇಡ, ಅದನ್ನು ನೀನು ವ್ಯರ್ಥ ಮಾಡಬೇಡ. ಇಲ್ಲಿ ತಿಮೋತಿಗೆ ಪೌಲನ್ ಬರೀತದನು ಏನಂತ, ನಿನ್ನಲ್ಲಿರುವಂಥ ವರವನ್ನು ಅಲಕ್ಷ್ಯ ಮಾಡಬೇಡ, ಅಂದರೆ ಅದನ್ನ ವ್ಯರ್ಥ ಮಾಡಬೇಡ. ಓಕೆ, ತಿಮೋತಿಗೆ ಏನು ವರ ಇದೆ, ಏನು ತಲಾಂತು ಇದೆ, ಏನಿದೆ ಅಂದರೆ ವೇದ ಪಾರಾಯಣವನ್ನು, ಅಂದರೆ ಬೈಬಲ್ ವಾಕ್ಯಗಳನ್ನು ಪ್ರಸಂಗ ಮಾಡುವಂಥ ತಲಾಂತು ಇದೆ. ದೇವರ ವಾಕ್ಯವನ್ನು ಉಪದೇಶ ಮಾಡುವಂಥ ತಲಾಂತು ತಿಮೋತಿಗಿದೆ. ಅದಕ್ಕೆ ಪೌಲನ್ ಹೇಳ್ತಾನೆ, ನಿನ್ನಲ್ಲಿ ಇರುವಂಥ ವರ, ದೇವ್ರು ನಿನಗೇನು ಕೊಟ್ಟಿದ್ದಾನಲ್ವಾ,
ಅದನ್ನು ನೀನು ಅಲಕ್ಷ್ಯ ಮಾಡಬೇಡ, ಅದನ್ನು ನೀನು ವ್ಯರ್ಥ ಮಾಡಬೇಡ, ಅದನ್ನು ನೀನು ವೇಸ್ಟ್ ಮಾಡಬೇಡ ಅಂತ ಹೇಳುವಾಗ ತಿಮೋತೆ ದೇವರು ಅವನಿಗೆ ಕೊಟ್ಟಂಥ ಆ ಒಂದು ತಲಾಂತನ್ನು, ದೇವರ ವಾಕ್ಯವನ್ನು ಪ್ರಸಂಗ ಮಾಡುವಂಥ, ಉಪದೇಶ ಮಾಡುವಂಥ ಆ ಒಂದು ತಲಾಂತನಿಂದ ಅವನು ಆಸಕ್ತಿ ಉಳ್ಳವನಾಗಿ ಅಲಕ್ಷ್ಯ ಮಾಡದೆ, ವ್ಯರ್ಥ ಮಾಡದೆ, ದೇವರ ವಾಕ್ಯವನ್ನು ಆಸಕ್ತಿಯಿಂದ, ದೇವರ ಸೇವೆಯನ್ನು ಆಸಕ್ತಿಯಿಂದ ಮಾಡುತ್ತಾ, ದೇವರನ್ನು ಘನಪಡಿಸುತ್ತಾ, ದೇವರ ವಾಕ್ಯವನ್ನು ಸಾರುತ್ತಾ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಂಥ ತಲಾಂತನ್ನು ನೀನು ದೇವರಿಗಾಗಿ ಉಪಯೋಗ ಮಾಡುವಾಗ, ಆತನ ಸೇವೆಗಾಗಿ, ಆತನ ರಾಜ್ಯ ವಿಸ್ತರಣೆಗಾಗಿ, ಆತನ ಕೆಲಸ ಕಾರ್ಯಗಳಲ್ಲಿ ನೀನು ಉಪಯೋಗ ಮಾಡುವಾಗ ನೀವು ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದೀರಿ, ದೇವರನ್ನು ಘನಪಡಿಸುತ್ತಾ ಇದ್ದೀರಿ. ಪ್ರಿಯ ದೇವರ ಮಕ್ಕಳೇ, ಇನ್ನು ಒಂದು ವಚನ ಓದ್ತೀನಿ. ಯಾವುದಂದರೆ ರೋಮಾಪುರ ಬರೆದ ಪುಸ್ತಕ 12ನೇ ಅಧ್ಯಾಯ 4-6. ನಾನೇ ಓದ್ತೀನಿ, ಕೇಳಿಸ್ಕೊಳ್ರಿ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳು ಇರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ನಾವು ನೋಡೋದಾದರೆ ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ. ಆತನಿಗೆ ನಾವೆಲ್ಲರೂ ದೇಹವಾಗಿದ್ದೇವೆ. ಅಂದರೆ ದೇಹದಲ್ಲಿ ಇರುವಂಥ ಅಂಗಗಳು ಅನೇಕ ಅಂಗಗಳು ಇರುವಾಗ ಆ ಎಲ್ಲ ಅಂಗಗಳಿಗೆ ಒಂದೇ ಕೆಲಸ ಇಲ್ಲಂತೆ. ನೋಡ್ರಿ, ಕಾಲಿನ ಕೆಲಸ ಅದು ಒಂದಂಗ, ಅದ್ರದ್ದೇನು ಕೆಲಸ? ನಡೆಯುವುದು. ಕೈ ನಡೆಯುತ್ತಾ? ಇದು ಬೇರೆ ಅಂಗ, ಇದ್ರದ್ದು ಬೇರೆ ಕೆಲಸ. ಕಾಲು ಅದು ಬೇರೆ ಅಂಗ, ಅದ್ರದ್ದು ಬೇರೆ ಕೆಲಸ. ಕಣ್ಣು ಅದು ಬೇರೆ ಅಂಗ, ಅದ್ರದ್ದು ಕೆಲಸ ಏನು? ನೋಡುವುದು. ಹಲ್ಲೆಲೂಯಾ. ಕಿವಿ ಅದು ಒಂದಂಗ, ಅದ್ರ ಕೆಲಸ ಏನು? ಕೇಳಿಸಿಕೊಳ್ಳುವುದು. ನಾವಿಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾವು ಕ್ರಿಸ್ತನಿಗೆ ಒಬ್ಬೊಬ್ಬರು ಒಂದೊಂದು ಅಂಗಗಳಾಗಿದ್ದೇವೆ. ಅಂದರೆ ಒಬ್ಬೊಬ್ಬರಿಗೆ ದೇವರು ಒಂದೊಂದು ವರವನ್ನು, ಒಂದೊಂದು ತಲಾಂತನ್ನು ದೇವರು ನಿನಗೆ ಕೊಟ್ಟಿರುವಾಗ ನೀನು ಆ ಒಂದು ತಲಾಂತನ್ನು ವ್ಯರ್ಥ ಮಾಡದೆ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ದೇವರ ಮಹಿಮೆಗಾಗಿ ನೀನು ಉಪಯೋಗ ಮಾಡುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ದೇವ್ರ ನಮ್ಮಕ್ಕೆ ಸ್ತೋತ್ರ ಹೋಗಲಿ ಪ್ರಿಯರೇ. ಒಬ್ಬೊಬ್ಬರಿಗೆ ಒಂದೊಂದು ತಲಾಂತನ ದೇವ್ರು ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಸೇವಕರಿಗೆ ವಾಕ್ಯ ಹೇಳೋದು, ಸಭೆಯನ್ನು ಕಟ್ಟಿ ಸಭಾ ಪಾಲಕರಾಗಿ ಸಭೆಯನ್ನು ನಡೆಸಿಕೊಂಡು ಹೋಗುವಂಥ ತಲಾಂತು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನು ವಿಡಿಯೋ ಮಾಡಿ, ರೆಕಾರ್ಡಿಂಗ್ ಮಾಡಿ, ಎಡಿಟಿಂಗ್ ಮಾಡಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ದೇವರು ಆತನಿಗೆ ಕೊಟ್ಟಂಥ ಒಂದು ತಲಾಂತು. ಅದನ್ನ ಅಲಕ್ಷ್ಯ ಮಾಡಬಾರ್ದು, ಅದು ದೇವರಿಗಾಗಿ ಉಪಯೋಗ ಮಾಡಬೇಕು. ಇನ್ನು ಪ್ಯಾಡ್ ಹೊಡೆಯೋದಾದರೂ, ಕೀಬೋರ್ಡ್ ಪ್ಲೇ ಮಾಡೋದಾದರೂ ಅದು ದೇವರು ಆತನಿಗೆ ಕೊಟ್ಟಂಥ ತಲಾಂತು. ಅದನ್ನ ಅಲಕ್ಷ್ಯ ಮಾಡಬಾರ್ದು, ಅದು ದೇವರಿಗಾಗಿ ಉಪಯೋಗ ಮಾಡಬೇಕು. ಇನ್ನು ಸೌಂಡ್ ಸಿಸ್ಟಮು ಅವೆಲ್ಲ ರೆಡಿ ಮಾಡೋದಾದ್ರು, ಕನೆಕ್ಷನ್ ಕೊಡೋದಾದರೂ ದೇವರು ಅವರಿಬ್ಬರಿಗೆ ಕೊಟ್ಟಂಥದ್ದೊಂದು ತಲಾಂತು. ಅದನ್ನು ಅವರು ಅಲಕ್ಷ್ಯ ಮಾಡಬಾರ್ದು, ದೇವರಿಗಾಗಿ ಉಪಯೋಗ ಮಾಡಬೇಕು. ಹಲ್ಲೆಲೂಯಾ. ಇನ್ನು ಸುವಾರ್ತೆ ಸಾರುವುದು, ನಿನ್ನ ಸುವಾರ್ತೆ ಸಾರುವಾಗ ದೇವರ ಬಳಿಗೆ ಆತ್ಮಗಳು ಬರ್ತಾರೆ, ಅದು ದೇವ್ರು ನಿನಗೆ ಕೊಟ್ಟಂಥ ತಲಾಂತು. ಅದನ್ನ ಅಲಕ್ಷ್ಯ ಮಾಡಬೇಡ, ಸುವಾರ್ತೆ ಸಾರ ಆತ್ಮಗಳನ್ನು ದೇವ್ರ ಬಳಿಗೆ ನೀನು ಕರ್ಕೊಂಡು ಬರಬೇಕು. ಇನ್ನು ಕೆಲವರು ಆಲಯಕ್ಕೆ ಬಂದು ಇಂಚಾರಿ ಹೋಗಿರ್ತಾರೆ, ಬಿದ್ದೋಗಿರ್ತಾರೆ. ಆದರೆ ನೀನು ಹೋಗಿ ಮತ್ತೆ ದೇವ್ರ ವಾಕ್ಯ ಹೇಳಿ ಅವ್ರನ್ನ ಬಲಪಡಿಸಿ ಆಲಯಕ್ಕೆ ಬನ್ನಿರಿ, ದೇವ್ರನ್ನ ಬಿಡಬೇಡ್ರಿ ಅಂತ ಹೇಳುವಾಗ ಅವ್ರು ಮತ್ತೆ ಆಲಯಕ್ಕೆ ಬರ್ತಾರೆ. ಅದು ದೇವರು ನಿನಗೆ ಕೊಟ್ಟಂಥ ತಲಾಂತು. ಅದನ್ನು ನೀನೇನು ಮಾಡಬೇಕು? ಅಲಕ್ಷ್ಯ ಮಾಡದೆ ದೇವರಿಗಾಗಿ ಉಪಯೋಗ ಮಾಡಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಹೋಗಲಿ ಪ್ರಿಯರೇ. ಹಾಗಾಗಿ ದೇವರು ನಿಮಗೆ ಕೊಟ್ಟಂಥ ತಲಾಂತು ದೇವರ ಸೇವೆಗಾಗಿ ಉಪಯೋಗವಾಗಲಿಕ್ಕೆ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ ದೇವರು ನಿಮಗೆ ಯಾವ ತಲಾಂತು ಕೊಟ್ಟಿದ್ದಾರೋ ಅದನ್ನು ನೀವು ಅಲಕ್ಷ್ಯ ಮಾಡದೆ, ನೀವು ದೇವರಿಗಾಗಿ ವ್ಯರ್ಥ ಮಾಡದೆ ದೇವರ ಸೇವೆಗಾಗಿ ಅದನ್ನ ಉಪಯೋಗ ಮಾಡಬೇಕು. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಎಷ್ಟು ಜನ ಹೇಳ್ತೀರ ಹಾಗಾದರೆ? ಹೌದು, ನಿಜವಾಗ್ಲೂ ಈ ಲೋಕದಲ್ಲಿ ಯಾವುದೇ ಒಂದು ವ್ಯರ್ಥ ಆದರೂ, ವೇಸ್ಟ್ ಆದರೂ ಮತ್ತೆ ನಾವು ಅದನ್ನು ಪಡ್ಕೋಬೋದು. ಆದರೆ ನಾವು ಆತ್ಮೀಯ ಜೀವಿತದಲ್ಲಿ ಈ 3 ವಿಷಯಗಳನ್ನು ನಾವು ವ್ಯರ್ಥ ಮಾಡಬಾರ್ದು. ಯಾವ್ಯಾವುದು? ಒಂದನೇದಾಗಿ ದೇವರು ಕೊಟ್ಟಂಥ ರಕ್ಷಣೆ ಅಷ್ಟಲ್ಲ, ವಿಶೇಷ ರಕ್ಷಣೆ. ಆ ವಿಶೇಷ ರಕ್ಷಣೆಯನ್ನು ವ್ಯರ್ಥ ಮಾಡಬಾರ್ದು.
ಎರಡನೇದಾಗಿ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಮೂರನೇದಾಗಿ ದೇವರು ನಿನಗೆ ಕೊಟ್ಟಂಥ ತಲಾಂತನ್ನು ವ್ಯರ್ಥ ಮಾಡಬಾರ್ದು. ಆಮೇನ್.